ಶರದ್ವಸಂತಯೋಹೋ ನವರಾತ್ರಿ ಕಲ್ಪಕಂ ಅಂತ ಹೇಳಿದೆ. ಶರದ್ ಮತ್ತು ವಸಂತ ಋತುವಿನಲ್ಲಿ ಬರತಕ್ಕಂತಹ ಅಂದರೆ ಚೈತ್ರ ಮಾಸದಲ್ಲಿ ಮತ್ತು ಈಗ ನಡೀತಕ್ಕಂತಹ ಶನ್ನವರಾತ್ರಿ ಏನಿದೆ ಅದಕ್ಕೆ ವಿಶೇಷವಾದಂತಹ ಮಹತ್ವ. ಅದರಲ್ಲೂ ನಾವು ಇನ್ನು ತೆಗೆದುಕೊಂಡ್ರೆ ಈ ಶನ್ನವರಾತ್ರಿ ಆಶ್ವಯುಧ ಮಾಸದ ಪ್ರತಿಪದ್ದೆಯಿಂದ ನವಮಿ ದಶಮಿವರೆಗೆ ಆಚರಣೆ ಮಾಡತಕ್ಕಂತಹ ಒಂದು ಶಕ್ತಿ ದೇವತೆಯ ಉಪಾಸನೆ ಏನಿದೆ ಅದು ವಿಶೇಷವಾದಂತಹ ಫಲವನ್ನು ಕೊಡತಕ್ಕಂಥದ್ದು ಅಂತೇಳಿ ಹೇಳಿದ್ದಾರೆ. ಯಾಕೆಂದರೆ ಶಕ್ತಿಯನ್ನು ಆರಾಧನೆಯನ್ನು ಮಾಡತಕ್ಕಂಥ ತುಂಬ ಮುಖ್ಯ. ಯಾವುದೇ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಬ್ರಹ್ಮಾತ್ಮ ಶಕ್ತಿ, ವಿಷ್ಣುವಾತ್ಮ ಶಕ್ತಿ, ರುದ್ರಾತ್ಮ ಶಕ್ತಿ ಅಂತ ಹೇಳ್ತೀವಿ. ಬ್ರಹ್ಮನಲ್ಲಿರತಕ್ಕಂತಹ ಶಕ್ತಿ, ವಿಷ್ಣುವಿನಲ್ಲಿ ಸ್ಥಿತಿಕಾರಕನಾಗಿ ಆ ಶಕ್ತಿಯನ್ನು ಕೊಡತಕ್ಕಂತಹ ದೇವಿ, ರುದ್ರನಿಗೆ ಸಂಹಾರಕರ್ತನಾಗಿರ್ತಕ್ಕಂತಹದಕ್ಕೆ ಕೊಡತಕ್ಕಂತಹ ಶಕ್ತಿ, ಇವೆಲ್ಲವನ್ನು ಉಪಾಸನೆಯನ್ನು ಮಾಡಿದ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರೇ ಅಮ್ಮನವರನ್ನು ಆರಾಧನೆಯನ್ನು ಮಾಡಿದ್ದರು ಅನ್ನತಕ್ಕಂಥದ್ದು ದೇವಿ ಮಹಾತ್ಮೆ ತ್ರಿಪುರ ರಹಸ್ಯ ಇಂತಹ ದೇವಿ ಸಂಬಂಧಿತವಾದಂತಹ ಗ್ರಂಥಗಳಲ್ಲಿ ನಾವು ನೋಡ್ತೀವಿ.